ಹಾಯ್ ಫ್ರೆಂಡ್ಸ್, ವೀಕ್ಷಕರೆಲ್ಲರಿಗೂ ಇವಿ ಕನ್ನಡ ಚಾನಲ್ಗೆ ಸ್ವಾಗತ. ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನ ಮಾರಾಟವು 2024ರಲ್ಲಿ ಪ್ರಬಲವಾದ ಟಿಪ್ಪಣಿಯಲ್ಲಿ ತೆರೆಯುತ್ತದೆ. ಅದು 81,000 ಯೂನಿಟ್ಗಳಿಗಿಂತ ಹೆಚ್ಚು, 26% ಹೆಚ್ಚಾಗಿದೆ. ಮಾರುಕಟ್ಟೆಯ ಡೀಲರ್ ಓಲಾ ಜನವರಿಯಲ್ಲಿ 32,160 ಯೂನಿಟ್ಗಳ ಮಾಸಿಕ ಮಾರಾಟವನ್ನು ದಾಖಲಿಸಿದರೆ, ಟಿವಿಎಸ್ 15,181 ಐಕ್ಯೂಬ್ಗಳನ್ನು ಮಾರಾಟ ಮಾಡಿತು ಮತ್ತು ಬಜಾಜ್ ಆಟೋ ಸತತ 4ನೇ ತಿಂಗಳು ಏತರ್ ಎನರ್ಜಿಯನ್ನು ಮೀರಿಸಿದೆ. 2024ರ ಮೊದಲ 10 ತಿಂಗಳ ಸಂಚಿತ ಮಾರಾಟವು 2023ರಲ್ಲಿ ಮಾರಾಟವಾದ ದಾಖಲೆಯ 7,28,235 ಇವಿಗಳಿಗಿಂತ ಕೇವಲ 4,253 ಯೂನಿಟ್ಗಳು ಕಡಿಮೆಯಾಗಿದೆ. 2024ರಲ್ಲಿ ಮಾರಾಟವು 9 ಲಕ್ಷ ಮಾರ್ಕನ್ನು ತಲುಪುತ್ತದೆಯೇ? 2023ರಲ್ಲಿ ಕಂಡ ಬಲವಾದ ಬೆಳವಣಿಗೆಯ ಪಥವನ್ನು ನಿರ್ವಹಿಸುವ ಮೂಲಕ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನ ತಯಾರಕರು ಜನವರಿ 2023ರಲ್ಲಿ ಒಟ್ಟು 81,343 ಯೂನಿಟ್ಗಳನ್ನು ಮಾರಾಟ ಮಾಡಿದ್ದಾರೆ. ಇವರ ಮಂತ್ ಆನ್ ಮಂತ್ ಗ್ರೋತ್ ಬಂದು 26%. 2024ರಂದು 7,23,982 ಯೂನಿಟ್ಗಳಲ್ಲಿ ಮೊದಲ 10 ತಿಂಗಳ ಸಂಚಿತ ಮಾರಾಟವು ವರ್ಷಕ್ಕೆ 26% ಹೆಚ್ಚಾಗಿದೆ. ಸಂಪೂರ್ಣ 2023ರಲ್ಲಿ ಮಾರಾಟವಾದ 7,28,235 ಯೂನಿಟ್ಗಳಿಗಿಂತ ಇದು ಕೇವಲ 4,253 ಕಡಿಮೆ ಯೂನಿಟ್ಗಳು. ಮುಂದಿನ 2 ತಿಂಗಳುಗಳವರೆಗೆ ಮಾರಾಟದ ವೇಗವನ್ನು ನಿರ್ವಹಿಸಿದರೆ ಅಥವಾ ಮಾರ್ಚ್ನಲ್ಲಿ ವೇಗವನ್ನು ಹೆಚ್ಚಿಸಿದರೆ 2024ರಲ್ಲಿ ಇಂಡಿಯಾ E2W ಗಡಿಯಾರವು 9 ಲಕ್ಷ ಯೂನಿಟ್ಗಳ ಪ್ರದೇಶದಲ್ಲಿ ಒಟ್ಟು ಚಿಲ್ಲರೆ ವ್ಯಾಪಾರವನ್ನು ನೋಡಬಹುದು. ಹೊಸ ಹಣಕಾಸಿನ ದಾಖಲೆಯನ್ನು ಸ್ಥಾಪಿಸುತ್ತದೆ ಮತ್ತು 2023ಕ್ಕಿಂತ 24% ಬೆಳವಣಿಗೆಯನ್ನು ಸಾಧಿಸುತ್ತದೆ. ಸುಮಾರು 180 ಆಟಗಾರರನ್ನು ಒಳಗೊಂಡಿರುವ ಕ್ಷೇತ್ರದಲ್ಲಿ 5 OEMಗಳು ಮಾರುಕಟ್ಟೆಯ ಅಗ್ರಸ್ಥಾನದಲ್ಲಿ ಮುಂದುವರೆದಿದೆ. ಓಲಾ ಎಲೆಕ್ಟ್ರಿಕ್, ಟಿವಿಎಸ್ ಮೋಟಾರ್ ಕೋ, ಏತರ್ ಎನರ್ಜಿ ಮತ್ತು ಗ್ರೀವ್ಸ್ ಎಲೆಕ್ಟ್ರಿಕ್ ಆಂಪಿಯರ್ ವೆಹಿಕಲ್ಸ್ ಸಂಯೋಜನೆ. ಈ ಕ್ವಿಂಟೆಟ್ ಜನವರಿ 2024ರಲ್ಲಿ 69,643 ಯೂನಿಟ್ಗಳು ಅಥವಾ 86% ರಷ್ಟು ಒಟ್ಟು ಚಿಲ್ಲರೆ ಮತ್ತು 5,91,451 ಯೂನಿಟ್ಗಳು ಅಥವಾ ಏಪ್ರಿಲ್ 2023 ಜನವರಿ 2024 ಅವಧಿಯಲ್ಲಿ ಒಟ್ಟು ಚಿಲ್ಲರೆ ವ್ಯಾಪಾರದ 82% ರಷ್ಟಿದೆ. ಕುತೂಹಲಕಾರಿಯಾಗಿ ಅವರೆಲ್ಲರೂ ತಮಿಳುನಾಡಿನಲ್ಲಿ ನಮ್ಮ ಉತ್ಪಾದನಾ ಘಟಕಗಳನ್ನು ಹೊಂದಿದ್ದಾರೆ. ಒಂದೇ ವರ್ಷದಲ್ಲಿ 2,50,000 ಯೂನಿಟ್ಗಳನ್ನು ಮಾರಾಟ ಮಾಡಿದ ಮೊದಲ ಭಾರತೀಯ ಇವಿ ತಯಾರಕ ಓಲಾ 2024ರಲ್ಲಿ ಅದರ ಪ್ರಮುಖ ಮುನ್ನಡೆಯನ್ನು ಅರ್ಥವಾಗುವಂತೆ ನಿರ್ವಹಿಸುತ್ತದೆ. ಜನವರಿ 2024ರಲ್ಲಿ 32,160 ಯೂನಿಟ್ಗಳ ಮಾರಾಟದೊಂದಿಗೆ ಅದರ ಅತ್ಯುತ್ತಮ ಮಾಸಿಕ ಚಿಲ್ಲರೆ ಓಲಾ ತನ್ನ ಪ್ರತಿಸ್ಪರ್ಧಿಗಳಿಗಿಂತ ದೊಡ್ಡ ಮುನ್ನಡೆಯನ್ನು ಹೊಂದಿದೆ. 2024ರ ಮೊದಲ 10 ತಿಂಗಳುಗಳಲ್ಲಿ 2,47,607 ಯೂನಿಟ್ಗಳ ಸಂಚಿತ ಮಾರಾಟ ಎಂದರೆ ಓಲಾ ಸರಾಸರಿ 24,760 ಯೂನಿಟ್ಗಳ ಸುಂದರವಾದ ಮಾಸಿಕ ಚಿಲ್ಲರೆಗಳನ್ನು ಹೊಂದಿದೆ. ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ಅದೇ ವೇಗವನ್ನು ನೀಡಿದರೆ ಓಲಾ 2,85,000 ಯೂನಿಟ್ಗಳ ಪ್ರದೇಶದಲ್ಲಿ ದಾಖಲೆಯ ಹಣಕಾಸಿನ ವರ್ಷದ ಮಾರಾಟದೊಂದಿಗೆ 2024ಅನ್ನು ಮುಕ್ತಾಯಗೊಳಿಸಬೇಕು ಅಥವಾ 3 ಲಕ್ಷ ಮಾರ್ಕನ್ನು ಉಲ್ಲಂಘಿಸಬೇಕು. ಡಿಸೆಂಬರ್ 8, 2023ರಂದು ಓಲಾ ತನ್ನ ಎಲ್ಲಾ ಹೊಸ S1 X+ ವಿತರಣೆಯನ್ನು ಪ್ರಾರಂಭಿಸಿತು. ಜೆನ್ 2 ಪ್ಲಾಟ್ಫಾರ್ಮ್ನಲ್ಲಿ ನಿರ್ಮಿಸಲಾದ S1 X+ 3 ಕಿಲೋವಾಟ್ಸ್ ಬ್ಯಾಟರಿ ಪ್ಯಾಕ್ ಅನ್ನು ಹೊಂದಿದೆ. ಇದು 151 ಕಿಲೋಮೀಟರ್ ಪ್ರಯಾಣೀಕೃತ ಶ್ರೇಣಿಯನ್ನು ನೀಡುತ್ತದೆ. 6 ಕಿಲೋವಾಟ್ ಮೋಟಾರ್ನಿಂದ ನಡೆಸಲ್ಪಡುವ S1 X+ 0 to 40 ಕಿಲೋಮೀಟರ್ ಅನ್ನು 3.3 ಸೆಕೆಂಡ್ನಲ್ಲಿ ಸೇರಿಕೊಳ್ಳುತ್ತದೆ. ಗಂಟೆಗೆ 90 ಕಿಲೋಮೀಟರ್ ಗರಿಷ್ಠ ವೇಗವನ್ನು ಹೊಂದಬಹುದು. ಓಲಾ ಇತ್ತೀಚೆಗೆ ತನ್ನ S1 ಪೋರ್ಟ್ಫೋಲಿಯೋವನ್ನು 5 ಸ್ಕೂಟರ್ಗಳಿಗೆ ವಿಸ್ತರಿಸಿದೆ. ಇದರ ಬೆಲೆ $1,47,499 ರೂಪಾಯಿ. ಸೆಕೆಂಡ್ ಜೆನ್ S1 Pro ಪ್ರಮುಖ ಸ್ಕೂಟರ್ ಆಗಿದ್ದು S1 ಏರ್ ಬೆಲೆ $1,19,999 ಆಗಿದೆ.
ಓಲೋ ತನ್ನ S1 X-ನೊಂದಿಗೆ ಐಸಿಇ ಸ್ಕೂಟರ್ ಮಾರುಕಟ್ಟೆಯನ್ನು 3 ರೂಪಾಂತರಗಳಲ್ಲಿ ಗುರು ಮಾಡಿದೆ. S1 X ಪ್ಲಸ್, S1 X 3 ಕಿಲೋವಾಟ್ಸ್ ಮತ್ತು S1 X 2 ಕಿಲೋವಾಟ್ಸ್. ಟಿವಿಎಸ್ ಮೋಟಾರ್ ಕೋ ತನ್ನ ಬದಲಾದ ಬೆಳವಣಿಗೆಯ ಪಥವನ್ನು ಮತ್ತು ಒಂದೇ ಉತ್ಪನ್ನದೊಂದಿಗೆ ಐಕ್ಯೂಬ್ ಈ ಸ್ಕೂಟರ್ ಅನ್ನು ನಿರ್ವಹಿಸುವುದನ್ನು ಮುಂದುವರಿಸಿದೆ. ಜನವರಿ 2024ರಲ್ಲಿ ಕಂಪನಿಯು 15,181 ಯೂನಿಟ್ಗಳನ್ನು ಚಿಲ್ಲರೆ ಮಾರಾಟ ಮಾಡಿತು. ಇದು 19% ಮಾರುಕಟ್ಟೆ ಶೇರ್ ಅನ್ನು ಪಡೆದುಕೊಂಡಿದೆ ಮತ್ತು ಅದರ ಸಂಚಿತ ಮೊದಲ 10 ತಿಂಗಳ ಒಟ್ಟು ಮೊತ್ತವನ್ನು 1,41,640 ಯೂನಿಟ್ಗಳಿಗೆ ತೆಗೆದುಕೊಳ್ಳುತ್ತದೆ. 2023ರಲ್ಲಿ ಟಿವಿಎಸ್ ಒಟ್ಟು 1,66,190 ಐಕ್ಯೂಬ್ಸ್ ಅನ್ನು ಮಾರಾಟ ಮಾಡಿತು. 19.39% ಇವಿ ಮಾರುಕಟ್ಟೆ ಷೇರಿಗೆ 252% ಹೆಚ್ಚಾಗಿದೆ. ಸೆಪ್ಟೆಂಬರ್ನಲ್ಲಿ ಐಕ್ಯೂಬ್ ಜನವರಿ 2020ರಲ್ಲಿ ಪ್ರಾರಂಭವಾದಾಗನಿಂದ 45 ತಿಂಗಳಲ್ಲಿ ಸಂಚಿತ 2 ಲಕ್ಷ ಮಾರಾಟದ ಮೈಲಿಗಲ್ಲನ್ನು ದಾಟಿದೆ. ಈ ಮಟ್ಟದ ನಿರಂತರ ಬದಲಾದ ಬೆಳವಣಿಗೆಯು ಕಂಪನಿಗೆ ಇವಿ ನುಗ್ಗುವ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡಿದೆ. ಏಪ್ರಿಲ್-ಡಿಸೆಂಬರ್ 2023ರ ನಡುವೆ ಟಿವಿಎಸ್ ಮೋಟಾರ್ ಕೋ ಭಾರತದಲ್ಲಿ ಒಟ್ಟು 23,60,783 ದ್ವಿಚಕ್ರ ವಾಹನಗಳನ್ನು ಮಾರಾಟ ಮಾಡಿತು. ಅದರಲ್ಲಿ 1,44,126 ಯೂನಿಟ್ಗಳು ಐಕ್ಯೂಬ್ ಅನ್ನು ಒಳಗೊಂಡಿದ್ದು, ಇದು 6.10% ಇವಿ ನುಗ್ಗುವಿಕೆಯನ್ನು ಮಾಡುತ್ತದೆ. 2025ರ ವೇಳೆಗೆ ಭಾರತದಲ್ಲಿ ದ್ವಿಚಕ್ರ ವಾಹನ ಇವಿ ಮಾರಾಟವು 30% ಮಾರುಕಟ್ಟೆ ನುಗ್ಗುವಿಕೆಯನ್ನು ತಲುಪುತ್ತದೆ ಎಂದು ನಿರೀಕ್ಷಿಸುತ್ತಿರುವ ಕಂಪನಿಯು ಮುಂದಿನ 2 ವರ್ಷಗಳಲ್ಲಿ ಅದರ ಒಟ್ಟಾರೆ ಸಂಪುಟಗಳಿಗೆ ಇವಿ ಮಾರಾಟದ ಕೊಡುಗೆಯಲ್ಲಿ ದೊಡ್ಡ ಜಿಗಿತವನ್ನು ಗುರಿಯಾಗಿಸಿಕೊಂಡಿದೆ. ತನ್ನ ಇವಿ ಮಾರಾಟದ ಕಾರ್ಯಕ್ರಮವನ್ನು ನೇಪಾಳಕ್ಕೆ ಮತ್ತು ಯುರೋಪ್ಗೆ ವಿಸ್ತರಿಸುವ ಕಂಪನಿಯು 5ರಿಂದ 25 ಕಿಲೋವಾಟ್ಸ್ಗಳ ನಡುವಿನ ಸಂಪೂರ್ಣ ಪೋರ್ಟ್ಫೋಲಿಯೋ ಕೊಡುಗೆಯೊಂದಿಗೆ ವಿವಿಧ ಗ್ರಾಹಕರ ವಿಭಾಗವನ್ನು ಗುರಿಯಾಗಿಸಿಕೊಂಡು ಹೊಸ ಇವಿಗಳ ಸರಣಿಯನ್ನು ಯೋಜಿಸುತ್ತಿದೆ ಎಂದು ತಿಳಿಸಲಾಗಿದೆ. ಭಾರತದ 3 ದ್ವಿಚಕ್ರ ವಾಹನ OEM ಬೆಂಗಳೂರು ಮೂಲದ ಏತರ್ ಎನರ್ಜಿ ಜನವರಿ 2024ರಲ್ಲಿ 9,209 ಯೂನಿಟ್ಗಳನ್ನು ಚಿಲ್ಲರೆ ಮಾಡಿದೆ. ಇದು 11% ಮಾರುಕಟ್ಟೆ ಶೇರನ್ನು ಪಡೆದಿದೆ. ಏತರ್ ರವರ ಕ್ಷಿಪ್ರ ಬೆಳವಣಿಗೆಯು ಭಾರತೀಯ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳ ಮಾರುಕಟ್ಟೆಯೊಂದಿಗೆ ಹೊಂದಿಕೆಯಲ್ಲಿದೆ. ಆಕ್ರಮಣಕಾರಿ ಬಜಾಜ್ ಆಟೋ ಅದರ ನೆರಳಿನಲ್ಲೇ ಕಠಿಣವಾಗಿದೆ. ಅದು ಈಗಾಗಲೇ ತನ್ನ ಟರ್ಫ್ ಅನ್ನು ರಕ್ಷಿಸಿದೆ. ಇದು ಇತ್ತೀಚೆಗೆ 450S ಈ ಸ್ಕೂಟರ್ನ ಬೆಲೆಯನ್ನು 20,000ದಿಂದ 1,09,000ವರೆಗೆ ಕಡಿತಗೊಳಿಸಿರುವುದು ಮಾತ್ರವಲ್ಲದೆ ಜನವರಿಯ ಆರಂಭದಲ್ಲಿ ಹೊಸ ಅಪೆಕ್ಸ್ 450 ಅನ್ನು ಬಿಡುಗಡೆ ಮಾಡಿದೆ. ಇದರ ಬೆಲೆ 1,89,000. ಅಪೆಕ್ಸ್ 450 450X ನಂತಹ ಅದೇ 3.7 ಕಿಲೋವಾಟ್ಸ್ ಬ್ಯಾಟರಿ ಪ್ಯಾಕ್ ಅನ್ನು ಬಳಸುತ್ತದೆ. ಆದರೆ ಹೊಸ ಪುನರುತ್ಪಾದಕ ಬ್ರೇಕಿಂಗ್ ಸಿಸ್ಟಂನಿಂದಾಗಿ ಐಡಿಸಿ ಶ್ರೇಣಿಯು 157 ಕಿಲೋಮೀಟರ್ವರೆಗೆ ಏರಿದೆ ಎಂದು ಹೇಳಲಾಗಿದೆ. ಆರಂಭಿಕ ಹೂಡಿಕೆದಾರರ ಹೀರೋ ಮೋಟೋಕಾರ್ಪ್ ತನ್ನ ಪಾಲನ್ನು 2024ರ ಜನವರಿಯಲ್ಲಿ 39.7%ಗೆ ಹೆಚ್ಚಿಸಲು ಕಂಪನಿಯು ಇತ್ತೀಚೆಗೆ ಸ್ಯಾಟ್ ಅನ್ನು ಪಡೆದುಕೊಂಡಿದೆ. ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ಏತರ್ ಸಮುದಾಯ ದಿನದಂದು ರಿಜ್ದಾ ಎಂಬ ಹೆಸರಿನ ತನ್ನ ಕುಟುಂಬದ ಸ್ಕೂಟರ್ ಅನ್ನು ಹೊರತರಲು ಏತರ್ ಈಗ ಯೋಜಿಸಿದೆ. 1,10,000 ಮತ್ತು 1,30,000ಕ್ಕಿಂತ ಕಡಿಮೆ ಬೆಲೆಯನ್ನು ನಿರೀಕ್ಷಿಸಲಾಗಿದೆ. ಏತರ್ ತನ್ನ ಮಾರುಕಟ್ಟೆ ವ್ಯಾಪ್ತಿಯನ್ನು ರಿಜ್ದಾದೊಂದಿಗೆ ವಿಸ್ತರಿಸುತ್ತದೆ. ಇದು ಹೆಚ್ಚು ಮಾರಾಟವಾಗುವ ಟಿವಿಎಸ್ ಐಕ್ಯೂಬ್, ಬಜಾಜ್ ಚೇತಕ್ ಮತ್ತು ವೀದಾ V1 Pro ಜೊತೆಗೆ 1,30,000ಕ್ಕಿಂತ ಕಡಿಮೆ ಬೆಲೆ ವಿಭಾಗದಲ್ಲಿ ಸ್ಪರ್ಧಿಸುತ್ತದೆ. ಫೇಮ್ ಟು ಸಬ್ಸಿಡಿಗಳು ನೆಟ್ವರ್ಕ್ ಮುಂಭಾಗದಲ್ಲಿ ಏತರ್ ಪ್ರಸ್ತುತ ಭಾರತಾದ್ಯಂತ 175ಕ್ಕೂ ಹೆಚ್ಚು ಅನುಭವ ಕೇಂದ್ರಗಳನ್ನು ಹೊಂದಿದೆ ಮತ್ತು ಮಾರ್ಚ್ 2024ರ ಅಂತ್ಯದ ವೇಳೆಗೆ 250 ಶೋರೂಮ್ ನೆಟ್ವರ್ಕ್ ಅನ್ನು ಸಾಧಿಸಲು ಇನ್ನೂ 75 ಔಟ್ಲೆಟ್ಗಳನ್ನು ಸೇರಿಸಲು ಯೋಜಿಸಿದೆ. ಆದರೆ ಇದು ಆಳವಾದ ಗ್ರಾಮೀಣ ಪ್ರದೇಶಗಳಿಗೆ ಹೋಗುವುದನ್ನು ತಡೆಯುತ್ತದೆ. ಏತರ್ ಎನರ್ಜಿ ವಿಶ್ವಾಸದೊಂದಿಗೆ ಅದರ ಮುಂಬರುವ ಉತ್ಪನ್ನಗಳು ಶ್ರೇಣಿ 2, ಶ್ರೇಣಿ 3 ಮತ್ತು ಶ್ರೇಣಿ 4 ಮಾರುಕಟ್ಟೆಗಳಲ್ಲಿ ಅದರ ಸಾಮರ್ಥ್ಯವನ್ನು ಬಲಪಡಿಸುತ್ತವೆ. ಜನವರಿ 2020ರಲ್ಲಿ ಇವಿ ಮಾರುಕಟ್ಟೆಯನ್ನು ಪ್ರವೇಶಿಸಿದ ಪುಣೆ ಮೂಲದ ಬಜಾಜ್ ಆಟೋ ಜನವರಿ 2024ರಲ್ಲಿ
10,742 ಚೇತಕ್ಗಳನ್ನು ಮತ್ತು ಏಪ್ರಿಲ್ 2023 ಜನವರಿ 2024ರಲ್ಲಿ ಒಟ್ಟು 76,582 ಯೂನಿಟ್ಗಳನ್ನು ಚಿಲ್ಲರೆ ಮಾಡಿದೆ. ಚೇತಕ್ಗೆ ಬೇಡಿಕೆಯು ತೀವ್ರವಾಗಿ ಏರುತ್ತಲೇ ಇದೆ. ಏಪ್ರಿಲ್ 2023ರಲ್ಲಿ 3,790 ಯೂನಿಟ್ಗಳು, ಮಾಸಿಕ ಮಾರಾಟವು ನವೆಂಬರ್ನಲ್ಲಿ 11,833 ಯೂನಿಟ್ಗಳನ್ನು ತಲುಪಿತು. ಆದರೆ ಜನವರಿ 2024ರ ಮಾರಾಟದೊಂದಿಗೆ ಬಜಾಜ್ ಸತತವಾಗಿ 4ನೇ ತಿಂಗಳಿಗೆ 3 EV OEM ಏಥರ್ ಎನರ್ಜಿಯನ್ನು ಮೀರಿಸಿದೆ. ಸ್ಪಷ್ಟವಾಗಿ ಮುಂಬರುವ ತಿಂಗಳುಗಳಲ್ಲಿ ಈ ಸ್ಥಾನಕ್ಕಾಗಿ ಕಠಿಣ ಹೋರಾಟ ನಡೆಯುತ್ತಿದೆ. ಡಿಸೆಂಬರ್ 1, 2023ರಂದು ಬಜಾಜ್ ಆಟೋ ಚೇತಕ್ ಅರ್ಬನ್ ಅನ್ನು ಬಿಡುಗಡೆ ಮಾಡಿದೆ. ಅದರ ಪ್ರಮಾಣೀಕೃತ ರೂಪದಲ್ಲಿ 1,15,000 ಮತ್ತು ಹೆಚ್ಚುವರಿ ಟೆಕ್ ಪ್ಯಾಕ್ಗೆ 1,21,000 ವೆಚ್ಚವಾಗುತ್ತದೆ. ಇದು ಹೆಚ್ಚಿನ ವೈಶಿಷ್ಟ್ಯಗಳು ಮತ್ತು ಕಾರ್ಯಕ್ಷಮತೆಯನ್ನು ಅನ್ಲಾಕ್ ಮಾಡುತ್ತದೆ. ಕಂಪನಿಯ ವೆಬ್ಸೈಟ್ ಚೇತಕ್ ಅರ್ಬನ್ ಪ್ರಸ್ತುತ ಚೇತಕ್ ಗಿಂತ ಸ್ವಲ್ಪ ಹೆಚ್ಚಿನ ವ್ಯಾಪ್ತಿಯನ್ನು ಹೊಂದಿದೆ ಎಂದು ಪಟ್ಟಿ ಮಾಡಿದೆ. ಆದಾಗ್ಯೂ ಅರ್ಬನ್ನ ಸಂದರ್ಭದಲ್ಲಿ ಇದು IDC ಪ್ರಮಾಣೀಕೃತ ಶ್ರೇಣಿಯಾಗಿದೆ. ಆದರೆ ಪ್ರಸ್ತುತ ಚೇತಕ್ ಪ್ರೀಮಿಯಂಗೆ 108 ಕಿಲೋಮೀಟರ್ ಅದರ ನೈಜ ಪ್ರಪಂಚದ ಶ್ರೇಣಿಯಾಗಿದೆ. ಹೊಸ ಚೇತಕ್ ಅರ್ಬನ್ ಪ್ರಸ್ತುತ ಮಾದರಿಯಂತೆಯೇ 2.9 ಕಿಲೋವಾಟ್ಸ್ ಬ್ಯಾಟರಿ ಪ್ಯಾಕ್ ಸಾಮರ್ಥ್ಯವನ್ನು ಪಡೆಯುತ್ತದೆ. ಚೇತಕ್ ಅರ್ಬನ್ ಪ್ರೀಮಿಯಂ ರೂಪಾಂತರದ ಅದೇ ಬಣ್ಣದ LCD ಡಿಸ್ಪ್ಲೇಯನ್ನು ಬಳಸುತ್ತದೆ. ಪ್ರಮಾಣಿತ ರೂಪದಲ್ಲಿ ಅರ್ಬನ್ 63 ಕಿಲೋಮೀಟರ್ ಗರಿಷ್ಠ ವೇಗವನ್ನು ನೀಡುತ್ತದೆ ಮತ್ತು ಕೇವಲ 1 ರೈಡಿಂಗ್ ಮೋಡ್ನೊಂದಿಗೆ ಬರುತ್ತದೆ. ಟೆಕ್ ಪ್ಯಾಕ್ ಅನ್ನು ಸ್ಥಾಪಿಸುವುದರೊಂದಿಗೆ ಗರಿಷ್ಠ ವೇಗವು 73 km/hಗೆ ಏರುತ್ತದೆ ಮತ್ತು ಬಳಕೆದಾರರು ಸ್ಪೋರ್ಟ್ ರೈಡಿಂಗ್ ಮೋಡ್ ಅನ್ನು ಸಹ ಪಡೆಯುತ್ತಾರೆ. ರ್ಯಾಂಪ್ ಆಪ್ ಉತ್ಪಾದನೆ ಮತ್ತು ವಿಸ್ತರಿತ ಬಜಾಜ್ ಚೇತಕ್ ನೆಟ್ವರ್ಕ್ ಪ್ರಸ್ತುತ ಭಾರತಾದ್ಯಂತ 141 ನಗರಗಳಲ್ಲಿ ಮಾರ್ಚ್ 2024ರ ವೇಳೆಗೆ 250 ನಗರಗಳಿಗೆ ವಿಸ್ತರಿಸಲಾಗುವುದು. ಬಜಾಜ್ ಆಟೋವನ್ನು ಭಾರತದಲ್ಲಿ ಹೆಚ್ಚು ಮಾರಾಟವಾಗುವ ದ್ವಿಚಕ್ರ ವಾಹನ EVಗಳ ಮಾಸಿಕ ಚಾರ್ಟ್ನಲ್ಲಿ ನಿಯಮಿತ ಪ್ರವೇಶವನ್ನು ಮಾಡಬೇಕು. ಜನವರಿ 2024ರ ಮಾಸಿಕ ಮಾರಾಟದ ವಿಷಯದಲ್ಲಿ 5ನೇ ಸ್ಥಾನವು ಗ್ರೀವ್ಸ್ ಎಲೆಕ್ಟ್ರಿಕ್ ಮೊಬಿಲಿಟಿಗೆ ಹೋಗುತ್ತದೆ. ಇದು 2,351 ಯೂನಿಟ್ಗಳನ್ನು ಮಾರಾಟ ಮಾಡಿದೆ. ಕಳೆದ ತಿಂಗಳು 1,487 ಯೂನಿಟ್ಗಳನ್ನು ಮಾರಾಟ ಮಾಡಿರುವ ಹೀರೋ ಮೋಟೋಕಾರ್ಪ್ 6ನೇ ಸ್ಥಾನಕ್ಕೆ ಬಂದಿದೆ. 1,485 ಯೂನಿಟ್ಸ್ಗಳನ್ನು ಸೇಲ್ ಮಾಡಿ ಬಿಗಾಸ್ ಆಟೋ ನಂತರದ ಸ್ಥಾನದಲ್ಲಿದೆ. ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನದ ಆರಂಭಿಕ ವೆಚ್ಚವು ಅದರ ಪೆಟ್ರೋಲ್ ಎಂಜಿನ್ನ ಒಡ ಹುಟ್ಟಿದವರಿಗಿಂತ ಹೆಚ್ಚಾಗಿರುತ್ತದೆ. ದೀರ್ಘಾವಧಿಯಲ್ಲಿ ವ್ಯಾಲೆಟ್ ಸ್ನೇಹಪರತೆಯ EV ಭರವಸೆಯಿಂದಾಗಿ ಹೆಚ್ಚಿನ ಸಂಖ್ಯೆಯ ಗ್ರಾಹಕರು ಈ ಮೊಬಿಲಿಟಿಗೆ ಪರಿವರ್ತನೆ ಮಾಡುತ್ತಿದ್ದಾರೆ. ಮೇ 2022ರಿಂದ ಪೆಟ್ರೋಲ್ ಬೆಲೆಗಳು ಹೆಚ್ಚು ಕಡಿಮೆ ಬದಲಾಗದೆ ಉಳಿದಿವೆ. ದ್ವಿಚಕ್ರ EV ತಯಾರಕರು ನಗರ, ಭಾರತ ಮತ್ತು ಪಟ್ಟಣ ಮತ್ತು ದೇಶದಿಂದ ಕೊನೆಯ ಮೈಲಿ ವಿತರಣೆಗಳಿಗೆ ನಿರಂತರ ಬೇಡಿಕೆಯಿಂದ ಪ್ರಯೋಜನ ಪಡೆಯುತ್ತಿದ್ದಾರೆ. ಇದು ಇ-ಕಾಮರ್ಸ್ ಮತ್ತು ಆಹಾರ ವಿತರಣೆಗಳಿಗೆ ಬಳಸುವ ಈ ದ್ವಿಚಕ್ರ ವಾಹನಗಳಿಗೆ ಮಾರಾಟ ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುತ್ತಿದೆ. ಇದು TCOನಿಂದ ಉಂಟಾಗುವ ಪ್ರಮುಖ ಪ್ರಯೋಜನಕ್ಕೆ ಧನ್ಯವಾದಗಳು. ವಿಶೇಷವಾಗಿ ಪ್ರತಿದಿನ ಸಾಕಷ್ಟು ಕಿಲೋಮೀಟರ್ಗಳನ್ನು ಗಡಿಯಾರ ಮಾಡುವ ಫ್ಲೀಟ್ ಆಪರೇಟರ್ಗಳಿಗೆ, ವಿಮಾನ ಉದ್ಯಮದಂತೆಯೇ ಫ್ಲೀಟ್ ಕಾರ್ಯಾಚರಣೆಗಳಿಗೆ ಬಳಸುವ ಈ ವಾಹನಗಳು ರಸ್ತೆಯಲ್ಲಿ ಹೆಚ್ಚು ಹಣವನ್ನು ಗಳಿಸುತ್ತವೆ. ಇದು ಅವರಿಗೆ ಪ್ಲಗ್ ಇನ್ ಪ್ಲಗ್ ಔಟ್ ತಡೆರಹಿತ ಕಾರ್ಯಾಚರಣೆಯಾಗಿದೆ. 50% ಫ್ಲೀಟ್ ಕೆಲಸದಿಂದ ಹೊರಗಿರುವಾಗ ಉಳಿದ ಅರ್ಧದಷ್ಟು ಚಾರ್ಜ್ ಆಗುತ್ತದೆ. ವಿದ್ಯುತ್ 2023 ಭಾರತದಲ್ಲಿ 8,57,000 ಎಲೆಕ್ಟ್ರಿಕ್ ಸ್ಕೂಟರ್ಗಳು ಮತ್ತು ಮೋಟಾರ್ ಸೈಕಲ್ಗಳ ದಾಖಲೆಯ ಚಿಲ್ಲರೆ ಮಾರಾಟವನ್ನು ಕಂಡಿದೆ. ಇದು ವರ್ಷಕ್ಕೆ 36% ಹೆಚ್ಚಾಗಿದೆ. 2023 ಕೂಡ 7,28,235 ದ್ವಿಚಕ್ರ ವಾಹನಗಳ EVಗಳ ದಾಖಲೆಯು ಚಿಲ್ಲರೆ ಮಾರಾಟವನ್ನು ಕಂಡಿತು. 2024ರ ಮೊದಲ 10 ತಿಂಗಳ ಮಾರಾಟವು ಈಗಾಗಲೇ 2023ರ ಒಟ್ಟು 99% ಆಗಿದೆ. ಫೆಬ್ರವರಿ ಮತ್ತು ಮಾರ್ಚ್ 2024ರಲ್ಲಿನ ಬದಲಾದ ಮಾರಾಟವು 2024ರ ಒಟ್ಟು 8,50,000 ಯೂನಿಟ್ಗಳಿಗೆ ಶಕ್ತಿಯನ್ನು ನೀಡಬಹುದು. ಬಹುಶಃ 9 ಲಕ್ಷ ಮಾರ್ಕ್ ಅನ್ನು ಸಹ ತಳ್ಳಬಹುದು. ಜೂನ್ 2023ರಲ್ಲಿ ಫೇಮ್ ಟು ಸಬ್ಸಿಡಿಯನ್ನು
25% ತೀವ್ರವಾಗಿ ಕಡಿತಗೊಳಿಸಿದರೂ ಈ ವಿಭಾಗದ ಕಾರ್ಯಕ್ಷಮತೆಯ ಬಗ್ಗೆ ಶ್ರೇಯಸ್ಕರವಾಗಿದೆ. ಮಾರಾಟವು ಮತ್ತೆ ಏರಿಕೆಯಾಗಿದೆ. 1,90,800 ಈ ದ್ವಿಚಕ್ರ ವಾಹನಗಳನ್ನು ಹೆಚ್ಚಿನ ಬೆಲೆಗೆ ಖರೀದಿಸಲಾಗಿದೆ ಎಂಬ ಅಂಶವು ಮಾರುಕಟ್ಟೆಯಲ್ಲಿ ಬೆಳೆಯುತ್ತಿರುವ ಪರಿಪಕ್ವತೆ ಮತ್ತು ಸ್ಥಿತಿಸ್ಥಾಪಕತ್ವದ ಮಟ್ಟವನ್ನು ಪ್ರತಿಬಿಂಬಿಸುತ್ತದೆ. ಇದು ಪ್ರಸ್ತುತ ಮಾರ್ಚ್ 31, 2024ರವರೆಗೆ ಸಕ್ರಿಯವಾಗಿರುವ ಪೇಮೆಂಟ್ ಸಬ್ಸಿಡಿಗೆ ಸಂಬಂಧಿಸಿದಂತೆ ಒಇಎಂಗಳಿಗೆ ಭರವಸೆ ನೀಡುತ್ತದೆ. ಅಥವಾ ವಿಸ್ತರಣೆ ಸಿಗುತ್ತದೆಯೇ? ಈ ಸಮಯದಲ್ಲಿ ತೀರ್ಪುಗಾರರು ಇನ್ನೂ ಹೊರಗಿದ್ದಾರೆ, ಆದರೆ 2024ರ ಉಳಿದ 2 ತಿಂಗಳುಗಳು ವೈಯಕ್ತಿಕ ಖರೀದಿದಾರರು ಮತ್ತು ಫ್ಲೀಟ್ ಆಪರೇಟರ್ಗಳಿಗಿಂತ ಇವಿ ಒಇಎಂಗಳ ರೀತಿಯಲ್ಲಿ ಬಲವಾದ ಬೇಡಿಕೆ ಬರುವುದನ್ನು ನೋಡಬೇಕು ಎಂದು ಹೇಳಲು ಸಾಕು.